ಹೇ ಹುಡುಗಿ ಇವತ್ತು ಜಿಂಕೆ ತರನೇ ಆಗಿದೆ ಸ್ವಲ್ಪ. ಜಿಂಕೆ ಅದೇ ಎಲ್ಲ ಓಕೆ ಅಷ್ಟೇ ಕನ್ಫ್ಯೂಷನ್. ಸೊ ಜಿಂಕೆ ಆಗಿದ್ದೀರಾ ಅಂತ ಕಾಣಿಸ್ತಿದೆ ಯಾಕಂದ್ರೆ ಅಬ್ಸಲ್ಯೂಟ್ಲಿ ಜಿಂಕೆ ಆಗಿದ್ದೀನಿ ಇವತ್ತು. ಯಾಕಂದ್ರೆ ನಮ್ ಟೂರ್ನಮೆಂಟ್ ಇವತ್ತು ಕೊನೆ ದಿನ ಅಂಡ್ ಇವತ್ತೆಲ್ಲ ನಾವ್ ಎಷ್ಟು ಫಾಸ್ಟ್ ಇರ್ಬೇಕಂದ್ರೆ ಮಿಂಚ್ ತರ ಇರ್ಬೇಕು. ಯಾಕಂದ್ರೆ ಇಷ್ಟೆಲ್ಲ ಚೆನ್ನಾಗಿ ಮಾಡ್ಕೊಂಡ್ಬಂದ್ರೆ ಎಂಡ್ ಮೂಮೆಂಟ್ ಅಲ್ಲಿ ಕರೆಕ್ಟ್ ಆಗಿಲ್ಲ ಅಂದ್ರೆ ಅಂತ ಎಲ್ಲರೂ ತುಂಬಾ ಅಲರ್ಟ್ ಆಗಿ ನೀವ್ ಹೇಳ್ದಂಗೆ ಜಿಂಕೆ ತರ ಆ ಕಡೆ ಈ ಕಡೆ ಓಡಾಡ್ಕೊಂಡು ಎಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದೀವಿ. ಅಮೇಜಿಂಗ್ ರೆಸ್ಪಾನ್ಸ್ ಬರ್ತಾ ಇದೆ. ಅದಕ್ಕೆ ನನ್ ಸಖತ್ ಖುಷಿ ಆದ್ರೆ ಆ ರೆಸ್ಪಾನ್ಸ್ ಇಂದ ನಂಗೆ ಇನ್ನ ಎನರ್ಜಿ ಜಾಸ್ತಿ ಆಗಿ ನೀವೇ ನೋಡಿದ್ರಲ್ಲ. ಅಲ್ಲ ಮಿಂಚ್ ತರ ಓಡಾಡ್ತಾ ಇದೀರಾ. ಹೌದು ಎಲ್ಲಿ ನಿಮ್ನ ಒಂದ್ ಕಡೆ ನಿಲ್ಸಕ್ ಆಗ್ತಾ ಇಲ್ಲ. ಹೌದು ಯಾಕೆ ಇಷ್ಟೊಂದು ಎನರ್ಜಿ? ಇಷ್ಟೊಂದು ಎನರ್ಜಿ ಅನ್ನೋಕ್ಕಿಂತ ಒಂದು ರೆಸ್ಪಾನ್ಸಿಬಿಲಿಟಿ. ಅದು ಏನಾದ್ರು ಒಂದ್ ತಗೊಂಡಾಗ ನಾನು ಇದ್ ಮಾಡ್ತೀನಿ ಅಥವಾ ನಾನು ಇದೆಲ್ಲ ಮಾಡ್ಬೇಕು ಅಂತ ಮನ್ಸಿಗೆ ಬಂದಾಗ ಅದನ್ನ ಕಂಪ್ಲೀಟ್ ಆಗಿ ಮಾಡ್ಬೇಕು, ಆನೆಸ್ಟ್ ಆಗಿ ಲಾಯಲ್ ಆಗಿ ಅದಕ್ಕೆ ನಿಮ್ 100% ಹಾಕ್ಬೇಕು ಅನ್ನೋದು ನನ್ನ ಇದು. ಸೊ ಇವಾಗ ಅದನ್ನ 100% ಆಗಿ ಮಾಡ್ತಾ ಇದ್ದೀನಿ ಚೆನ್ನಾಗ್ ಆಗ್ಲಿ ಅಂತ. ಸರ್ ಥ್ಯಾಂಕ್ ಯು ಸರ್. ಈ ತರ ಅಡಚಣೆಗಳು ಬರ್ತಾ ಇದೆ, ಬಟ್ ಅದನ್ನ ಮುನ್ನುಗ್ಗಿ ನಾವು ನಡಿಬೇಕು. ಅದನ್ನ ಇಲ್ಲಿ ಮಾಡ್ತಾ ಇದ್ದೀವಿ. ಏನೆಲ್ಲ ಅಡಚಣೆಗಳು ಫೇಸ್ ಮಾಡಿದ್ರೆ ಈ ಒಂದು ಇಷ್ಟು ದೊಡ್ಡ ಏನು WTC ಉತ್ಸವ ಮಾಡಕ್ಕೆ? ಅದೆಲ್ಲ ತುಂಬಾ ಬರುತ್ತೆ, ಡೀಟೇಲ್ ಆಗಿ ಹೋಗೋದು ಬೇಡ. ಬಟ್ ಏನಂದ್ರೆ ಇವಾಗ ನಿಮ್ಗೆ ಗೊತ್ತು ಒಂದಿಷ್ಟು ನಿಮ್ ಗಾದೆಲ್ ಏನಿದೆ, 2 ಜಡೆ ಸೇರಿದ್ರೆ ಅಂತ. ಬರೀ 2 ಇರೋದು. ಇಲ್ಲಿ ಎಷ್ಟು ಜಡೆ ಇದೆ ಅಷ್ಟು ಜಡೆ ಇರ್ತಾವ. ಒಂದ್ ಸಣ್ಣ ಪುಟ್ಟಗಳು ಬರುತ್ತೆ, ಬಟ್ ಅದನ್ನ ನಾವ್ ಹೆಂಗ್ ಮ್ಯಾನೇಜ್ ಮಾಡ್ತೀವಿ, ಹೆಂಗ್ ಅದನ್ನ ಸಂಭಾಳಿಸ್ಕೊಂಡು ಹೋಗ್ತೀವಿ, ಮತ್ತೆ ಆ ಜಡೆಗಳು ಫೈಟ್ ಮಾಡದೆ ಒಬ್ರಿಗೊಬ್ರು ಅವರೇ ಜಡೆ ಹಾಕೊಳ್ಳೋ ತರ ಹೆಂಗ್ ಮಾಡ್ತೀವಿ ಅದನ್ನ ಮಾಡಿ ಇದನ್ನ ಮಾಡ್ತಾ ಇದೀವಿ. ಅಂದ್ರೆ ಜಡೆ ಸೇರ್ಸೋದು ಅಂದ್ರೆ ಬಹಳ ಕಷ್ಟದ ಕೆಲಸ. ಯಾಕಂದ್ರೆ ಇಷ್ಟು ದೊಡ್ಡ ಅಂದ್ರೆ ಸ್ಟಾರ್ ಆಕ್ಟರ್ ಗಳಿದ್ದಾರೆ, ಎಲ್ಲ ಇದಾರೆ. ಸುಷ್ಮಿತಾ ಅವರು, ನೀವ್ ಯಾವಾಗ ಈ ತರ ಹೆಲ್ಪ್ ಸಹಾಯ ಏನೋ ಏನಂತಾರ ಅದನ್ನ ಹೆಲ್ಪಿಂಗ್ ನೇಚರ್ ಯಾವಾಗ ಬಂತು? ಅಳಿಲು ಮಾಡ್ತಾ ಇದಾರಲ್ಲ, ಅಳಿಲ್ ಸೇವೆ. ಅಯ್ಯೋ ಅಳಿಲ್ ಬಾಯಿಗೆ ಒಂದ್ ಪುಟ್ಟು ಸ್ವಲ್ಪ ನೀರು. ನನಗೆ ಏನ್ ಅನ್ಸ್ತು ಗೊತ್ತಾ, ಸುಷ್ಮಿತಾ ಅವರು ಸುಷ್ಮಿತಾ ಅವರು ಏನ್ ಮಾಡ್ತಾ ಇದಾರೆ ಈಗ, ಗಣೇಶ ಶಿವನ್ಗೆ ಪ್ರಪಂಚ ಸುತ್ಕೋಬ ಅಂತ ಗಣೇಶ ಸುಬ್ರಹ್ಮಣ್ಯನ್ ಕಳಿಸಿದಾಗ ಶಿವನ್ ಸುತ್ತಾನೆ ಸುತ್ತಿದ್ರಲ್ಲ, ಹಂಗೆ ಎಲ್ಲ ಕೆಲ್ಸನೂ ಬಿಟ್ಟು ಆರ್ಗನೈಸರ್ ಸೋ ಬ್ಯಾಡ್. ಎಲ್ಲ ಕೆಲಸ ಅಲ್ಲ, ಅಲ್ಲಿ ನೋಡ ಪಾರ್ಟ್ನರ್ಸ್ ಎಲ್ಲ ಏನ್ ಚೆನ್ನಾಗ್ ಆಡ್ತಿದ್ದಾರೆ ನಮ್ ಪ್ಲೇಯರ್ಸ್. ಐ ಆಮ್ ವೆರಿ ಹ್ಯಾಪಿ. ಓಕೆ, ಅಂದ್ರೆ ದಿವ್ಯ ಹುಡುಗ ಇಷ್ಟು ದೊಡ್ಡದಾಗಿ ನಿಮ್ಗೋಸ್ಕರ ಅಂತ ನಾನು ಆಗ್ಲೇ ಹೇಳ್ದೆ, ಹೇಳಿದೀನಿ. ಸೋ ಹ್ಯಾಪಿ. ಆರ್ಗನೈಸೇಷನ್ ಚೆನ್ನಾಗಿದೆ, ಫುಡ್ ಚೆನ್ನಾಗಿದೆ, ಫೆಸಿಲಿಟೀಸ್ ಚೆನ್ನಾಗಿದೆ. ಆಮೇಲೆ ನಾನು ಹೇಳಿದೆ ರೆಸ್ಟ್ ರೂಮ್ ಬಗ್ಗೆ. ಹೆಣ್ಮಕ್ಳಿಗೆ ಫಸ್ಟ್ ಬೇಕಾಗಿರೋದು ಅದು ಕ್ಯಾರಮೆನ್ಸ್. ಪ್ರತಿಯೊಬ್ಬರು ನಮ್ ಟೀಮ್ ಹೆಸರು ಬೋರ್ಡ್ ನೋಡ್ಬಿಟ್ಟು ಅದು ಒಳಗೆ ಹೋಗಕ್ಕೆ ಏನ್ ಫೀಲ್ ಆಗುತ್ತೆ ಗೊತ್ತಾ. ಸೋ ಹ್ಯಾಪಿ. ಯಾರು ಆತರ ಮಾಡಿರ್ಲಿಲ್ಲ ನಿಜವಾಗ್ಲು. ನಿಮ್ಗೆ ಯಾವ ತರ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇಷ್ಟು ದೊಡ್ಡ ಉತ್ಸವ ಇಷ್ಟು ನೀಟಾಗಿ ನಡೀತಿದೆ ಅಂತ? ಅಂದ್ರೆ ನಾನ್ ನಿಮ್ಗೆ ಅದೇ ಹೇಳಿದ್ದು, ನಾನ್ ಬೇರೆ ಟೂರ್ನಮೆಂಟ್ ಅಲ್ಲಿ ಹೋದಾಗ ನನಗೆ ಓಕೆ ಇದೊಂದು ಇದಿದೆ ಚೆನ್ನಾಗಿರ್ತಿತ್ತು ಅಂತ ಏನೇನ್ ಅನ್ಸ್ತು ಅದೆಲ್ಲ ನನ್ ಟೂರ್ನಮೆಂಟ್ ಅಲ್ಲಿ ಇರ್ಬೇಕು ಅಂತ, ಅದನ್ನೆಲ್ಲ ಫುಲ್ಫಿಲ್ ಮಾಡ್ಬೇಕಂತ ಎಷ್ಟು ಮಟ್ಟಿಗೆ ಆಗುತ್ತೆ ಅಷ್ಟು ಮಾಡಕ್ ಟ್ರೈ ಮಾಡಿದ್ವಿ. ಇದ್ರಲ್ಲೂ ಇನ್ನೂ ಕಲ್ತ್ಕೊಂಡು ನೆಕ್ಸ್ಟ್ ಸೀಸನ್ ಇನ್ನೂ ಬೆಟರ್ ಆಗಿ ಮಾಡ್ಬೇಕು. ನೆಕ್ಸ್ಟ್ ಸೀಸನ್ ಎಲ್ಲೆಲ್ಲ ಎಲ್ಲಿ ಪ್ಲಾನ್ ಮಾಡಿದಿರಾ? ಇದೊಂದು ಇಂಡೋರ್ ಆಯ್ತು, ಔಟ್ಡೋರ್ ಮಾಡ್ಬೇಕು ಅಂತ ಏನಾದ್ರು ಪ್ಲಾನ್ ಅಲ್ಲಿ ಇದೆಯಾ? ಹೇಗೆ ಅದೇ ಜಾಗದ ಬಗ್ಗೆ ರಿಯಲ್ ಆಗಿ ಐಡಿಯಾ ಇಲ್ಲ. ಆದ್ರೆ ನೆಕ್ಸ್ಟ್ ಸೀಸನ್ ಇವಾಗ ನೋಡಿ, ನಾವು ಥ್ರೋಬಾಲ್ ತಂದ್ವಿ, ಯಾರು ಥ್ರೋಬಾಲ್ ತಂದಿರ್ಲಿಲ್ಲ. ಅದರ ನೆಕ್ಸ್ಟ್ ಸೀಸನ್ ಏನೋ ಒಂದು ಉತ್ಸವದಲ್ಲಿ ಏನೋ ಒಂದು ಹೊಸದಿರುತ್ತೆ, ಏನೋ ಒಂದು ಎಂಜಾಯ್ ಮಾಡೋ ತರ ಇರುತ್ತೆ ಫಾರ್ ಶೋರ್. ಅದೇ ಏನು ಅಂತ ಇನ್ನ ಹೇಳಕ್ಕಾಗಲ್ಲ. ಥ್ರೋಬಾಲ್ ಟೂರ್ನಮೆಂಟ್ ಯಾರೋ ತಂದಿರ್ಲಿಲ್ಲ. ಸೊ ಕ್ರಿಕೆಟ್ ಎರಡೂನು ಹೆಂಗೆ, ಎರಡೂನು ಅವ್ರು ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು, ಅದೆಲ್ಲ ಯಾವ ತರ ಇದಿತ್ತು? ಸೊ ನಾವು ಕ್ರಿಕೆಟ್ ಏನಕ್ಕೆ ಚೂಸ್ ಮಾಡಿದ್ವಿ ಅಂದ್ರೆ ಅದೊಂಥರ ಇಂಟರ್ನ್ಯಾಷನಲ್ ಗೇಮ್. ಎಲ್ಲಾ ಮಕ್ಕಳು, ಅಜ್ಜಿ, ಅಂಕಲ್ ಎಲ್ಲಾರ್ಗೂ ಗೊತ್ತು. ಸೊ ಅದು ಎಲ್ಲರಿಗೂ ಇಷ್ಟ. ಸೊ ಕ್ರಿಕೆಟ್ ಅಂಡ್ ಥ್ರೋಬಾಲ್ ಯಾಕೆ ಹೌದಾಯ್ತು. ಅಂಡ್ ಥ್ರೋಬಾಲ್ ಯಾಕೆ ಅಂದ್ರೆ ಅದು ತುಂಬಾ ಹೆಣ್ಮಕ್ಳು ಗೇಮ್. ಅವರು ಎಲ್ಲ ಹೆಣ್ಮಕ್ಳು ಅವ್ರ ಸ್ಕೂಲ್ ಡೇಸ್ ಅಲ್ಲಿ ಆಡೇ ಇರ್ತಾರೆ. ಸೊ ಯಾರು ಅದಕ್ಕೊಂದು ಥಾಟ್ ಕೊಟ್ಟಿರ್ಲಿಲ್ಲ. ನಾನು ಅನ್ಕೊಂಡೆ ಥ್ರೋಬಾಲ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಹೆಣ್ಮಕ್ಳು ಸಗರಾಗಿ ಆಡ್ತಾರೆ ಅಂತ. ಫಸ್ಟ್ ಒಂದ್ ಸ್ವಲ್ಪ ಭಯ ಇತ್ತು, ತಡ ತಂದ್ಬಿಟ್ಟಿದೀನಿ ಆಡ್ತಾರೋ ಇಲ್ವೋ ಅಂತ. ಬಟ್ ನೋಡಿದ್ರೆ ಏನ್ ಅಮೇಜಿಂಗ್ ಆಗಿ ಆಡ್ತಾರೆ, ಭಾರಿ ಖುಷಿ ಆಗೋಯ್ತು. ಅಂದ್ರೆ ಅವ್ರು ಏನ್ ಬೇಕಾದ್ರೂ ಕಲಿತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದನ್ನ ಸಾಬೀತ್ ಮಾಡ್ಬಿಟ್ರು. ಸೊ ಅದೇ ತರ ಉತ್ಸವ 2ಗೆ ಇವಾಗ ನಂಗೆ ಏನೋ ಹೊಸ ತರ್ಬೇಕು ಅಂದ್ರೆ ಭಯ ಇಲ್ಲ. ಯಾಕಂದ್ರೆ ಅವ್ರು ಏನೇ ಇದ್ರು ಕಲ್ತು ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಇದು ನಮ್ ರಾಗ. ಏನ್ ಗೊತ್ತಾ, DU ಬಗ್ಗೆ ಹೇಳ್ಬೇಕು ಅಂದ್ರೆ ನಾವಿಷ್ಟು ಜನ ಏನಿದ್ವಿ, ನಮ್ದು ಒಂದ್ ಕೆಲ್ಸ ಆದ್ರೆ DUದೇ ಒಂದ್ ಕೆಲ್ಸ. ನಾವೆಲ್ಲ ಸೇರಿ ಮಾಡ್ತಿದ್ ಒಂದ್ ಕೆಲ್ಸ ಆದ್ರೆ DUದೇ ಸಪ್ರೇಟ್.
ಅಂದ್ರೆ ಅವಳದೇ ಒಂದು ಜವಾಬ್ದಾರಿ. ಎಸ್ 100% ತುಂಬಾ ಖುಷಿ ಆಗುತ್ತೆ. ಆ ವರ್ಕ್ ಮೇಲೆ ಅವಳಿಗೆ ಡೆಡಿಕೇಶನ್ ಇರೋದು ಒಂಥರ ನೆಕ್ಸ್ಟ್ ಲೆವೆಲ್. ಇದು ಹಿಂಗಿರ್ಬೇಕು, ಈ ಪಿನ್ ಇಲ್ಲೇ ಇರ್ಬೇಕು, ಆ ಪಿನ್ ಅಲ್ಲೇ ಇರ್ಬೇಕು. ಇಲ್ಲ ನನಗೆ ಆಕ್ಚುಲಿ ತುಂಬಾನೇ ಖುಷಿ ಆಯ್ತು. ಇವ್ರು ಯಾವ ರೇಂಜ್ ಓಡಾಡ್ತಾ ಇದಾರೆ, ನಾವು ಕೂಡ ಟಯರ್ಡ್ ಆಗ್ಬಿಡ್ತೀವಿ, ಬಟ್ ಇವ್ರು ಟಯರ್ಡ್ ಆಗ್ಬೋದು. ಆಲ್ಮೋಸ್ಟ್ 3 days ಅಲ್ಲ, ಅದೇ ಇದೊಂದು ವೀಕ್ ಇಂದ ನಮ್ಗೆ 3 days ಇಂದ ಸ್ಟಾರ್ಟ್ ಆಗಿದೆ. ಬಟ್ ಇದಕ್ಕೆ ಪ್ರಿಪ್ರೇಷನ್ ಇದೆಯಲ್ಲ, ಅವತ್ತಿಂದನೂ ಅವರು ಊಟ ನಿದ್ರೆ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಅಂಡ್ ಇವತ್ತು ನೀವು ನೋಡ್ದಾಗೆ 3 days ಕಂಪ್ಲೀಟ್ ಓಡಾಡಿದ್ದಾರೆ, ಕೂತಿಲ್ಲ. ನಾನು ಫೋನ್ ಮಾಡ್ತೀನಿ, ಎಲ್ಲಿದ್ಯಾ ಏನಾರ ಏನು ಅಂತ ಅಂದ್ಬಿಟ್ಟು. ಜರ್ಕಿಂಗ್ ಸಖತ್ ಇಷ್ಟ ಆಯ್ತು. ನನ್ನ ಹಸ್ಬೆಂಡ್ ಈಸ್ ಆನ್ ಹೈ ಡಿಮಾಂಡ್. ಯಾ ಮನೆಗೆ ಹೋದ ತಕ್ಷಣ ಅಂಡ್ ನಮ್ಮ ಟೀಮ್ ಅಲ್ಲಿ ಇರೋ ಅಷ್ಟು ಜನರ ಮನೆಯಲ್ಲಿ ಯಾರ್ ಜರ್ಕಿನ್ ಮಾಡಿಸಿದ್ದು ಇಟ್ ಇಸ್ ರಿಯಲಿ ಸೋ ಗುಡ್ ಅಂತ ಹೇಳಿದ್ರು. ಇಲ್ಲಿ ಕೊಟ್ಟಿರೋ ಬ್ಯಾಗು ಆಮೇಲೆ ವಾಟರ್ ಬಾಟಲು ಲೈಫ್ ಟೈಮ್ ಇಟ್ಕೋಬಹುದು, ಸಖತ್ತಾಗಿದೆ. ಇನ್ನ ಪ್ಲೇಯರ್ಸ್ಗೆ ಸರ್ಪ್ರೈಸ್ ಗಿಫ್ಟ್ಸ್ ಇದೆ, ಅದನ್ನ ನೋಡಿದ್ಮೇಲೆ ಇನ್ನ ಖುಷಿ ಆಗ್ತದೆ. ಮೈ ಗಾಡ್ ಪಿಕ್ಚರ್ ಎಷ್ಟು ಖುಷಿ ಇದೆ. ಐ ಆಮ್ ವೇಟಿಂಗ್. ಅಲ್ಲ, ಈ ತರ ಗಿಫ್ಟ್ಸ್ ಕೊಟ್ಬಿಟ್ಟು ಆಟನೂ ಆಡಿಸಿ ಯಾರು ಇಷ್ಟೊಂದು ಪ್ರೀತಿ ಕೊಡ್ತಾರೆ ಅಲ್ವಾ? ಸೊ ಎಲ್ಲ ಶೂಟಿಂಗ್ ಬಿಟ್ಬಿಟ್ಟು ಇನ್ನ ಇದ್ಬಿಡ್ಬೋದು. ಅಲ್ಲ, ಎಲ್ರು ಏನ್ ಹೇಳ್ತಿದಾರೆ ಅಂದ್ರೆ ಈ ಆರ್ಗನೈಸೇಷನ್ ನೋಡ್ಬಿಟ್ಟು ನನಗೆ ಇಲ್ಲಿಂದ ಹೊರಗಡೆ ಹೋಗಕ್ ಮನ್ಸೇ ಆಗ್ತಾ ಇಲ್ಲ, ನಾನು ಇಲ್ಲೇ ಇದ್ಬಿಡೋಣ. ಯಾಕಂದ್ರೆ ಅಷ್ಟು ಬಾಂಡಿಂಗ್ ಕ್ರಿಯೇಟ್ ಆಗ್ಬಿಟ್ಟಿದೆ ಎಲ್ರ ಮಧ್ಯ. ಸೊ ಆತರ ಮಾತಾಡ್ತಾ ಇದ್ರೆ ಅದಕ್ಕೆ ಅದ್ ಯಾಕೆ ಅಂದ್ರೆ ನಾವ್ ಏನ್ ಮಾಡಿದ್ವಿ, 1 ತಿಂಗಳು ಫುಲ್ ನಾವೇ ಪ್ರಾಕ್ಟೀಸ್ ನ ಕೊಟ್ವಿ ಅವ್ರಿಗೆ. ಒಂದ್ ವೆನ್ಯೂ ಮಾಡ್ಬಿಟ್ಟು ಥ್ರೋ ಬಾಲ್ ಮತ್ತೆ ಕ್ರಿಕೆಟ್ ಒಂದೇ ಜಾಗದಲ್ಲಿ ಎಲ್ಲಾ ಟೀಮ್ಸ್ ಗಳಿಗೂ ನಾವೇ ಪ್ರೊವೈಡ್ ಮಾಡಿದ್ವಿ ಆರ್ಗನೈಸರ್ಸ್. ಸೊ ಅಲ್ಲಿ ಆನ್ ಡೈಲಿ ಬೇಸಿಸ್ ಮೀಟ್ ಮಾಡಿ ಎಲ್ಲರೂ ಒಂಥರ ಮನೆಯವ್ರ ತರ ಆಗ್ಬಿಟ್ಟು. ಬೇರೆ ಬೇರೆ ಕಡೆ ಎಲ್ಲ ಅಂದ್ರೆ ಈ ತರ ಒಂದೇ ಕಡೆ ಅರೇಂಜ್ ಮಾಡಲ್ಲ, ಎಲ್ಲರಿಗೂ ಸ್ಕಿಲ್ಸ್ ಗೊತ್ತಾಗ್ಬಿಡುತ್ತೆ ಅಂತ ಬೇರೆ ಬೇರೆ ಕಡೆ ಪ್ರಾಕ್ಟೀಸ್ ಮಾಡ್ಕೊತಾರೆ. ಬಟ್ ಇಲ್ಲೆಲ್ಲ ಒಂದೇ ಕಡೆ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಒಬ್ಬರೇ ಒಂದಿಬ್ರು 3 ಜನ ಕೋಚ್ ಎಲ್ಲಾ ಟೀಮ್ಗೂ ಒಂದೇ ತರ ಹೇಳ್ಕೊಡೋದು. ಅಲ್ಲಿ ನೀವ್ ಸಪರೇಟ್ ಟೀಮ್ ಆ ತರ ಏನೂ ಇಲ್ಲ. ಸೊ ಅದು ಇಲ್ಲಿ ಎಲ್ಲೋ ಬಾಂಡಿಂಗ್ ಕ್ರಿಯೇಟ್ ಮಾಡೋದಕ್ಕೆ ವರ್ಕೌಟ್ ಆಗಿದೆ. ತುಂಬಾ ಅಂದ್ರೆ ಈಗ ಹೆಂಗಾಗ್ಬಿಟ್ಟಿದ್ದಾರೆ, ಎಮೋಷನಲ್ ಆಗ್ಬಿಟ್ಟಿದ್ದಾರೆ. ಅಯ್ಯೋ ಇವತ್ತು ಮುಗ್ದೋಗ್ಬಿಡುತ್ತಲ್ಲ ಆಗ್ಬೇಡಿ. ಯಾಕೆ ಎಷ್ಟು ಆರ್ಗನೈಸರ್ ಮೇಲೆ ಸಾನ್ವಿ ಅವರು ಎಷ್ಟು ಒಳ್ಳೆ ಯಾಕೆ ಎಷ್ಟು ಪ್ರೀತಿ ನನ್ನ ಇಂಟರ್ವ್ಯೂ ಅಲ್ಲ ಸ್ವೀಟ್ ಅದರ್ವೈಸ್ ಬಾಬಾ ಅವ್ರು ಅದರ್ವೈಸ್ ಹಂಗೆ ಇರೋದು. ಹೌದು, ಒಳ್ಳೆ ಕ್ಯಾಪ್ಟನ್. ನಿಮ್ ಆರ್ಗನೈಸರ್ಸ್ನೆಲ್ಲ ಒಂದು ಕರೆಸ್ಬಿಟ್ರೆ ಎಲ್ಲರನ್ನೂ ಕರಿತೀನಿ. ಅಂಡ್ ಇನ್ನೊಂದು ಹೇಳ್ಬೇಕೇನಂದ್ರೆ ನಾನು ಇದನ್ನ ಮಾತಾಡ್ಬೇಕಾದ್ರೆ ನಾನು ಹೇಳ್ದೆ ಸ್ಟೇಜ್ ಮೇಲೆ ಸೆಕೆಂಡ್ ಸೀಸನ್ ಮಾಡ್ಬೇಕಾದ್ರೆ ಇವಾಗ ನನ್ನ ಹತ್ರ ಇದೆಲ್ಲ ವಿಡಿಯೋಸ್ ಇದೆ, ನಾನು ಇಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ತೋರ್ಸೋಕೆ ಒಂದು ಪ್ರೂಫ್ ಇದೆ. ಬಟ್ ಈ ಸೀಸನ್ ಮಾಡಿದ್ರೆ ನಮ್ಮ ಹತ್ರ ಏನೂ ಇಟ್ಟಿಲ್ಲ, ಲಿಟ್ರಲಿ ಎಲ್ಲ ತಲೆಯಲ್ಲಿದೆ ಅಷ್ಟೇ. ಬಟ್ ಎಲ್ಲರೂ ಒಂದು ನಂಬಿಕೆಯಲ್ಲಿ ಬಂದ್ರು ನನಗೋಸ್ಕರ. ಎಲ್ಲ ಸ್ಟಾರ್ ಕ್ಯಾಪ್ಟನ್ಸ್, ಎಲ್ಲ ಓನರ್ಸ್, ಎಲ್ಲ ಪ್ಲೇಯರ್ಸ್, ನನ್ನ ಇಡೀ ಟೀಮ್ ಎಲ್ಲ ಆ ಒಗ್ಗಟ್ಟಿಂದ ನಿಂತ್ಕೊಂಡಿದ್ದಕ್ಕೆ ಆ ನಂಬಿಕೆನ ನಾವು ನಿಜ ಮಾಡೋದಕ್ಕಾಯ್ತು. ಅಂಡ್ ಎಲ್ಲಾರ್ಗು ನಾವೇನ್ ಮಾಡ್ತೀವಿ ಅನ್ನೋದೊಂದು ಕ್ವಶನ್ ಇತ್ತು. ನಾವೇನ್ ಮಾಡ್ತೀವಿ ಅನ್ನೋದು ಎಲ್ಲರಿಗೂ ಒಂದು ಕ್ವಶನ್ ಇತ್ತು. ಐ ಥಿಂಕ್ ಅದನ್ನ ನಾವು ಪ್ರೂವ್ ಮಾಡಿದ್ದೀವಿ. ವೆರಿ ಹ್ಯಾಪಿ ಅಬೌಟ್ ಇಟ್. ಒಂದು ತುಂಬಾ ನೆಮ್ಮದಿ ಇದೆ. ಅಲ್ಲ, ಬೀಯಿಂಗ್ ಏನು ಫಿಮೇಲ್ ಆರ್ಗನೈಸರ್ ಎಷ್ಟು ಅಂದ್ರೆ ಭಾರ ಅನ್ಸಿರ್ಲಿಲ್ವಾ ನಿಮ್ಗೆ ಇದನ್ನ ಮಾಡುವಾಗ? ಇಷ್ಟು ದೊಡ್ಡ ನಮ್ಗೆ ನಾವು ನೋಡಿದಾಗ ಅನ್ಸ್ತಿರ್ಲಿಲ್ಲ. ಒಂಥರ ಈಗ ಅದನ್ನ ಹೇಳ್ತೀನಿ, ಯಾಕೆ ಡೈರೆಕ್ಟರ್ ಆಗ್ಬಾರ್ದು? ಸ್ಕಿಲ್ಸ್ ತುಂಬಾ ಚೆನ್ನಾಗಿದೆ. ಎಲ್ಲಿ ಏನಿರ್ಬೇಕು, ಎಲ್ಲಿ ಹೆಂಗ್ ಬರ್ಬೇಕು, ಏನ್ ಮಾಡ್ಬೇಕು, ಆ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ಎಲ್ಲಾರಲ್ಲೂ ತುಂಬಾ ಚೆನ್ನಾಗಿದೆಯಾ. ನೀವು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೋಗ್ಬೋದು. ಅಂದ್ರೆ ಏನಂದ್ರೆ ಒಂದು ಬೇಜಾರ್ ಕಾಣಿಸ್ತಿದೆ ನಿಮ್ಮಲ್ಲಿ, ನೀವು ಆಟ ಆಡ್ತಾ ಇಲ್ಲ ಅನ್ನೋದು. ಅಯ್ಯೋ ಎಸ್, ಅದೊಂದೇ ನನಗೆ ಬೇಜಾರು. ಅದು ರಿಯಲ್ ಆಗಿ ಅದೊಂದೇ ಬೇಜಾರು. ನಾವಿಬ್ರು ಯಾರು ಹಿಂಗೆ ಬಾಲ್ ಮಿಸ್ ಮಾಡಿದ ತಕ್ಷಣ ಇಬ್ರು ಅದು ಏನಂದ್ರೆ ನಾವಿಬ್ರು ಆಡಿದ್ದು ಓಪನ್ ಗ್ರೌಂಡ್ಸ್ ಅಲ್ಲಿ. ಇಂಡೋರ್ ಇವಳು ಆಡಿದಾಳೆ, ನಾನು ಇಂಡೋರ್ ಆಡಿರ್ಲಿಲ್ಲ. ಬಟ್ ಇವ್ರು ಆಡ್ತಾ ನೋಡ್ಬೇಕಾದ್ರೆ ಅಯ್ಯೋ ನಂಗೆ ಆಡ್ಬೇಕಂತ ತುಂಬಾ ಅನ್ಸುತ್ತೆ. ಅದೊಂದೇ ಬೇಜಾರು. ನಾವು ಯಾಕೆ ಆಡ್ತಾ ಇಲ್ಲ ಅಂದ್ರೆ ಆರ್ಗನೈಸರ್ ಆಗಿ ಆಡ್ದಾಗ ಏನಾಗುತ್ತೆ, ಎಲ್ಲ ಒಂದು ಮಿಸ್ಟೇಕ್ ಆದ್ರೆ ಇಲ್ಲ ಕರೆಕ್ಟು ತಪ್ಪಲ್ಲಿ ಅವ್ರ ಆರ್ಗನೈಸರ್ಸ್ ಅವರಿಗೆ ಅವ್ರು ಫೇವರ್ ಮಾಡ್ಕೊತಾ ಇದ್ದಾರೆ ಅನ್ನೋ ಮಾತು ಬರಬಾರ್ದು. ಅದೊಂದೇ ರೀಸನ್ಗೆ ವಿ ಆರ್ ನಾಟ್ ಪ್ಲೇಯಿಂಗ್. ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ ಹುಡುಗಿರಿಗೆ ಇನ್ನ ಏನಕ್ಕೆ ಪ್ಲೇಯರ್ಸ್ಗೆ ಇಷ್ಟ ಆಗಿದೆ ಅಂದ್ರೆ, ನಾವು ಏನು ಕ್ಯಾಟಗರಿ ಮಾಡಿದ್ವಲ್ಲ, ಏನು ಪೋಲ್ ಎ ಪೋಲ್ ಬಿ ಅಂತ, ಅಲ್ಲಿ ಬೇರೆ ಕಡೆ ಲೈಕ್ ಅವರ ಆರ್ಗನೈಸರ್ಸ್ ಆಗ್ಲಿ ಬೇರೆ ಓನರ್ಸ್ ಆ ತರ ಮಾಡ್ತಾರೆ. ಬಟ್ ನಾವಿಲ್ಲಿ ಓಪನ್ ಸ್ಟೇಜ್ ಮೇಲೆ ಮಾಡಿದ್ವಿ. ಅದು ತುಂಬಾ ಕ್ಲಿಯರ್ ಆಯಿತು. ನಾವ್ ಯಾರಿಗೂ ಬಯಾಸ್ಡ್ ಆಗಿ ಅಥವಾ ಫೇವ್ರೆಟ್ ಟೀಮ್ ಆ ತರ ಎಲ್ಲ ಏನೂ ಇಲ್ಲ. ಸೊ ಅವರೇ ಸೆಲೆಕ್ಟ್ ಮಾಡಿದ್ರು, ಪೋಲ್ ಎ ಯಾವುದು ಪೋಲ್ ಬಿ ಯಾವುದು ಅಂತ. ಅದು ತುಂಬಾ ಕ್ಲಾರಿಟಿ ಇತ್ತು. ಅದೊಂದು ಖುಷಿ ಎಲ್ಲಾರ್ಗು ಇದೆ. ಮತ್ತೆ ನಮ್ಮ ಡಿಯೋದು ಚಿಕ್ಕ ಪುಟ್ಟ ಚೋಟ ಪುಟ್ಟ ಗಿಫ್ಟ್ಸ್ ಪ್ಲಾನ್ಸ್ ಅದೆಲ್ಲ ಇದೆಯಲ್ಲ, ಅದರಿಂದ ಸ್ವಲ್ಪ ಎಲ್ಲರೂ ಫುಲ್ ಖುಷಿಯಾಗಿದ್ದಾರೆ. ಓಕೆ, ಅಂದ್ರೆ ಇವಾಗ ಕ್ರಿಕೆಟ್ ಆಡಿಸ್ತಾ ಇದಾರೆ, ಅದು WTC ವುಮೆನ್ಸ್ ಥ್ರೋ ಬಾಲ್ ಅಂಡ್ ಕ್ರಿಕೆಟ್. ಸೊ ಮೊನ್ನೆ ನಮ್ಮ WPL ವಿನ್ ಆಗಿದ್ದಾರೆ ಹೆಣ್ಮಕ್ಳು, ಚಾಂಪಿಯನ್ಸ್ RCB.
ಏನ್ ಗೊತ್ತಾ, RCB ಅಂದ್ರೇನೆ ಅದೊಂದು, ನಾನು ಹೇಳ್ತೀನಿ ಯಾವಾಗ್ಲೂ ಅದೊಂದು ಎಮೋಷನ್. ಗೆಲ್ಲೋದು ಸೋಲೋದು ನೆಕ್ಸ್ಟ್. RCB ಅಂದ್ರೆ ನಮ್ ಸಪೋರ್ಟ್ ಇರುತ್ತೆ, ಅದ್ರಲ್ಲೂ ಗೆದ್ದು ಬಿಟ್ರೆ ಅದೊಂದು ಹಬ್ಬ, ಅಲ್ಲೊಂದು ಉತ್ಸವನೇ ಹೌದು. ಅದು. ಎಸ್ಪೆಷಲಿ ಹೆಣ್ಮಕ್ಳು ಮಾಡಿದಾಗ ಅದು ಸೆಕೆಂಡ್ ಟೈಮ್, ನಾಟ್ ಈಸಿ. ಅಂಡ್ ಎಲ್ಲರೂ ಈ ಹೆಣ್ಮಕ್ಳು ಅಂದ್ರೆ like ನಮ್ಮ ಇಂಡಸ್ಟ್ರಿ ಅವರು ಕ್ರಿಕೆಟ್ ಆಡ್ಬೇಕಾದ್ರೆ ತುಂಬಾ ಫನ್ಯಾಗಿ ಕಾಣಿಸುತ್ತೆ. ಅವ್ರಿಗೆ ಆಡೋದಿಕ್ ಬರಲ್ಲ, ಡೌನ್ ಆಗುತ್ತೆ ಆ ತರ ಕ್ರಿಕೆಟ್ ಎಲ್ಲ ಆಡ್ಬೇಕಾದ್ರೆ. ಅವರೆಲ್ಲ ನಗ್ತಾರೆ ಜನಗಳು, ಆಡಿಯನ್ಸ್ ಅಂತ. ಅದು ನೆನ್ನೆ ನೀವು ಒಂದು ಮ್ಯಾಚ್ ನೋಡ್ಬೇಕಿತ್ತು, ಯಾವ ಹುಡುಗರು ಗಂಡ್ ಮಕ್ಳೆಲ್ಲ ಬಂದು ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡ್ತಿದಾರೆ. ಲೈಕ್ ಅವರೆಲ್ಲ ಅವ್ರು ಹಂಗೆ ಈಗ ಏನಾಗುತ್ತೆ ಮ್ಯಾಚ್ ಏನಾಗುತ್ತೆ ಅಂತ ಅಷ್ಟು ಚೆನ್ನಾಗಿ ಆಡಿದ್ದಾರೆ ಹುಡುಗಿಯರು. ಅಂಡ್ CCL ಚಾಂಪಿಯನ್ಸ್ ಆಗಿದ್ದಾರೆ ನಮ್ಮ ಕರ್ನಾಟಕ ಬುಲ್ಡಾಸ್. ಹೌದು, ಅದ್ರ ಬಗ್ಗೆನೂ ಹೇಳ್ಬೇಕಂದ್ರೆ ಇಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಗಂಡ್ಮಕ್ಳು ಹೆಣ್ಮಕ್ಳು ಅಂತ ಅಲ್ಲ, ನಾವು ನಮ್ದು ಅನ್ನೋದು. ಇವಾಗ CCL ವಿನ್ನಾದ್ರೂ ನಮಗೆ ಯಾಕೆ ಖುಷಿ ಆಗುತ್ತೆ ಅಂದ್ರೆ ನಮ್ಮವರು ಅಂತ. ಸೊ ನಮ್ ಕರ್ನಾಟಕ, ನಮ್ ಕನ್ನಡ, ನಮ್ಮವರು ಅಂದಾಗ ಅದು ಯಾವಾಗ್ಲೂ ಖುಷಿ. RCBನೂ ಅಷ್ಟೇ, ನಮ್ದು ಅನ್ನೋ ಒಂದು ಫೀಲಿಂಗ್, ಅದಕ್ಕೋಸ್ಕರ ಖುಷಿ. ಇದೇ ತರ ವಿನ್ ಆಗ್ತಾ ಇದ್ರೆ ಖುಷಿ ಅಪ್ಪ, ಅಷ್ಟೇ. ನಿಮಗೆ ಅಂದ್ರೆ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಅಂತ ಹೇಳಿ CCL ಆಡಿಸ್ತಾ ಇದಾರಲ್ಲ, ವುಮೆನ್ಸ್ ಗೆ ಆಡಿಸ್ಬೇಕು ಅನ್ನೋದು ಆಸೆ ಇದೆಯಾ ನಿಮ್ಗೆ? ಆಡ್ಸಿದ್ರೆ ಅಲ್ಬಿದೆ ಫಸ್ಟ್ ನಾವು ಅನ್ಕೊಳ್ತೀನಿ ಹೌದು ಹೌದು. ಮಾಡ್ಬೇಕಂತ ಅನ್ಸುತ್ತೆ ನನ್ಗೆ. ಚೆನ್ನಾಗಿರುತ್ತೆ, ರಿಯಲ್ ಆಗಿ ಚೆನ್ನಾಗಿರುತ್ತೆ, ಒಳ್ಳೆ ಥಾಟ್. ಹೇಳಿ ಎಲ್ಲರಿಗೂ ಎಲ್ಲರಿಗೂ ಈ ಕ್ವಶನ್ ಕೇಳಿ ಅವ್ರಿಗೆ ಇದು ರೀಚ್ ಆಗುತ್ತೆ. ಕರ್ನಾಟಕದಲ್ಲಿ ಹೇಳ್ಬೋದು, ಹೊರಗಡೆ ರಾಜ್ಯ ಆಕ್ಚುಲಿ ಏನ್ ಗೊತ್ತಾ, ನಿಜವಾಗ್ಲೂ ನಡೆಸ್ಬೋದು, ಅಷ್ಟು ಕೇಪಬಲ್ ಪ್ಲೇಯರ್ಸ್ ಇದ್ದಾರೆ ನಮ್ಮ ಹತ್ರ, ಅದು ಫಾರ್ ಶೋರ್. ಎಲ್ಲಾ ಸ್ಟೇಟ್ ಅಲ್ಲೂ ಇರ್ತಾರೆ ಖಂಡಿತ. CCL ವುಮೆನ್ಸ್ ಗೆ ನಡೆಸಬಹುದು, ನಾವು ಹೋಗ್ಬೋದು. ಫೈನಲಿ ಕಮಿಂಗ್ ಇಯರ್ ಈ ಒಂದು ಉತ್ಸವ ಇನ್ನೂ ದೊಡ್ಡದಾಗ್ಲಿ, ಔಟ್ಡೋರ್ ಆಗ್ಲಿ ಅಂಡ್ ದೊಡ್ಡ ಫೀಲ್ಡ್ ಅಲ್ಲಿ ಇನ್ನೂ ಪ್ಲೇಯರ್ಸ್ ಗಳು ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿ ಬರ್ಲಿ ಅಂತ ನಾನು ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. Thank you so much.